ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಈ ಧ್ಯಾನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಯೋಣ. ಕೇವಲ ಕಣ್ಣು ಮುಚ್ಚಿ ಕುಳಿತರೆ ಮಾತ್ರ ಅದು ಧ್ಯಾನ ಆಗಲ್ಲ. ಇವಾಗ ನಾವು ಧ್ಯಾನಕ್ಕೆ ಕೂತಾಗ ಉಸಿರಿನ ಕಡೆ ಗಮನ ಕೊಡ್ರಿ ಅಂತ ಅಂದಾಗ ಅದೊಂದು ನಮಗೆ ಕಷ್ಟ ಆಗ್ತಿರುತ್ತೆ. ಯಾಕಂದ್ರೆ ಉಸಿರಿನ ಕಡೆ ಗಮನ ಕೊಡಿ ಅಂತ ಹೇಳುವುದು ಅಥವಾ ಕೇಳುವುದು ಬಹಳಷ್ಟು ಸುಲಭ. ಆದ್ರೆ ಅದನ್ನ ಸಾಧನೆ ಮಾಡ್ಲಿಕ್ಕೆ, ಅಭ್ಯಾಸ ಮಾಡ್ಲಿಕ್ಕೆ ಹಿಡಿದಾಗ್ಲೇ ಅದು ಎಷ್ಟು ಕಷ್ಟ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಒಂದಿಷ್ಟು ಕಠಿಣತೆಗಳನ್ನ ನಾವು ಎದುರಿಸಿದಾಗಲೇ ಸಾಫಲ್ಯತೆ ಅನ್ನೋದು ಸಿಗುತ್ತೆ. ಹಾಗಾಗಿ ನಿರಂತರ ಅಭ್ಯಾಸದಲ್ಲಿ ನಾವು ಕೇವಲ ಕಣ್ಣು ಮುಚ್ಚಿ ಕುಳಿತಾಗ ಅಷ್ಟೇ ಉಸಿರಿನ ಕಡೆ ಗಮನ ಕೊಡೋದು ಅಷ್ಟೇ ಅಲ್ಲ, ನಮ್ಮ ದೈನಂದಿನ ಚಟುವಟಿಕೆ ಒಳಗೆ ಕೆಲಸ ಇದ್ದಾಗ ಕೆಲಸದ ಮೇಲೆ ಗಮನ ಕೊಡಬೇಕು, ಕೆಲಸ ಇಲ್ದಾಗ ಶ್ವಾಸದ ಕಡೆ ಗಮನ ಕೊಡಬೇಕು. ಇಡೀ ಜಗತ್ತೇ ಧ್ಯಾನಮಯ ಸ್ನೇಹಿತರೆ. ಜಗತ್ತಿನ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಧ್ಯಾನ ಅನ್ನೋದು ಇರುತ್ತೆ. ಅದರ ಕಡೆ ನಾವು ಗಮನ ಕೊಡ್ಬೇಕಷ್ಟೇ. ಪ್ರತಿಯೊಂದರಲ್ಲೂ ಗಮನವೇ ಧ್ಯಾನ. ಧ್ಯಾನ ಅಂದ್ರೆ ಗಮನ ಕೊಡೋದು, ಒಂದು ಏಕಾಗ್ರತೆ. ಅದು ಗಮನಿಸುವುದೇ ಧ್ಯಾನ. ಸಹಜತೆಯನ್ನ ಗಮನಿಸುವುದೇ ಧ್ಯಾನ. ಅದ್ ಬಿಟ್ರೆ ಬೇರೆ ಏನಿಲ್ಲ. ಇದೊಂದು ಅಭ್ಯಾಸ ಸ್ನೇಹಿತರೆ. ಉಸಿರಿನ ಕಡೆ ಗಮನ ಕೊಡ್ರಿ ಅಂತ ಅನ್ನೋದು ಅಭ್ಯಾಸ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಸ್ವಾಮಿ ವಿವೇಕಾನಂದರು ಧ್ಯಾನ ಮಾಡ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಒಂದು ಫ್ಯಾಕ್ಟ್ರಿ ಶಬ್ದ ಜಾಸ್ತಿ ಡಿಸ್ಟರ್ಬ್ ಮಾಡ್ತಿರುತ್ತಂತೆ. ಧ್ಯಾನ ಮಾಡ್ಬೇಕಾದ್ರೆ ತುಂಬಾ ಶಬ್ದ ಮಾಡ್ತಿರುತ್ತಂತೆ. ಅವಾಗ ಅವರ ಗುರುಗಳಿಗೆ, ರಾಮಕೃಷ್ಣ ಪರಮಹಂಸರಿಗೆ ಹೇಳಿದಾಗ, ಈ ರೀತಿ ಧ್ಯಾನ ಮಾಡಕ್ಕೆ ಡಿಸ್ಟರ್ಬ್ ಆಗ್ತಿದೆ ಅಂತ ಹೇಳಿದಾಗ ಅವರು ಹೇಳಿದ್ರಂತೆ, ಅದು ಎಲ್ಲಿಂದ ಶಬ್ದ ಬರ್ತಿದೆ, ಯಾವ ಕಡೆಯಿಂದ ಶಬ್ದ ಬರ್ತಿದೆ, ಆ ಶಬ್ದದ ಮೇಲೆನೆ ಗಮನ ಕೊಟ್ಟು ಧ್ಯಾನ ಮಾಡು ಅಂತ ಹೇಳಿದ್ರಂತೆ. ಈಗ ನಾವು ಯಾವ್ದ್ರ ಮೇಲೆ ಗಮನ ಕೊಡ್ತೀವೋ ಅದನ್ನೇ ಧ್ಯಾನ ಅಂತ ಹೇಳ್ತಾರೆ. ಹಾಗೆ ಈ ಉಸಿರಾಟದ ಕಡೆಗಿನ ಗಮನ ಅನ್ನೋದು ಒಂದು ಅಭ್ಯಾಸ. ಈ ಅಭ್ಯಾಸದಿಂದ ನಾವು ಎಲ್ಲಿಗೆ ತಲುಪಬೇಕಾಗುತ್ತೆ ಅಂದ್ರೆ, ಪ್ರಕೃತಿಯಲ್ಲಿ ನಡೆಯುವಂತಹ ಒಂದು ಪ್ರತಿಯೊಂದು ಘಟನೆಯನ್ನ ಧ್ಯಾನದ ರೂಪದಲ್ಲಿ ನೋಡುವಂತಹ ಸ್ಥಿತಿಗೆ ತಲುಪಬೇಕಾಗುತ್ತೆ. ಅದೇ ಧ್ಯಾನ. ಪರಸ್ಪರಂ ಭಾವಯತಂ ಶ್ರೇಯಂ ಪರಮವಾಪ್ಸತ ಅಂತ ಹೇಳ್ತಾರೆ. ಶರತಿಯಲ್ಲಿ ಹೇಳಿದಂತೆ ಮಾತು ಇದು. ಏನಪ್ಪಾ ಅಂದ್ರೆ, ನಾವು ಈ ಜಗತ್ತಿನ ಪ್ರಾಣವನ್ನ ಗೌರವಿಸಬೇಕು. ನಾವು ಈ ಜಗತ್ತಿಗೆ ಬಂದಿರುವ ಭಾವ ಜೀವಿಗಳಿಗಾಗಿ ಪ್ರಾಣವನ್ನ ಗೌರವಿಸುವುದು ಅಂತ ಅಂದ್ರೆ, ಭೂಮಿಯ ಪ್ರಾಣವನ್ನ ಗೌರವಿಸುವುದು ಅಂತ ಅಂದ್ರೆ ಹೆಂಗೆ ಅಂದ್ರೆ, ನಮ್ಮ ಚಿತ್ತ ವಿಚಲತೆ ಇದ್ದಾಗ ಗೌರವ ಕೊಡೋದಕ್ಕೆ ಆಗುತ್ತಾ? ಇಲ್ಲ. ಚಿತ್ತ ಏಕಾಗ್ರತೆಗೊಳ್ಬೇಕು, ಮನಸ್ಸು ಶಾಂತವಾಗಿರ್ಬೇಕು. ಹಾಗಿದ್ದಾಗ ನಾವು ಎಲ್ಲವನ್ನ ನೋಡ್ಲಿಕ್ಕೆ, ಅನುಭವಿಸ್ಲಿಕ್ಕೆ, ಆಧರಿಸುವುದಕ್ಕೆ ಸಾಧ್ಯ. ಈ ಜಗತ್ತು ಅದ್ಭುತವಾದಂತಹ ವ್ಯವಸ್ಥೆಯನ್ನ ಒಳಗೊಂಡೈತೆ. ಸುಮ್ಮನೆ ಹಂಗೆ ನೋಡ್ತಾ ಇರ್ಬೇಕು, ನಮ್ಮ ಸುತ್ತಮುತ್ತ ಎಷ್ಟು ಅದ್ಭುತವಾದ ವ್ಯವಸ್ಥೆ ಇದೆ. ಅದೆಲ್ಲವನ್ನ ಧ್ಯಾನಪೂರ್ವಕವಾಗಿ ನಾವು ಅದನ್ನ ನೋಡ್ಕೊಂತಾ ಹೋದ್ವಿ ಅಂತ ಅಂದ್ರೆ ಧ್ಯಾನ ಘಟಿಸುತ್ತಾ ಹೋಗುತ್ತೆ. ಯಾರಿಗೆ ಧ್ಯಾನ ಘಟಿಸುತ್ತಾ ಇಲ್ವೋ ಏನ್ ಮಾಡ್ರಿ ಅಂದ್ರೆ, ಮುಂಜಾನೆ ಸೂರ್ಯೋದಯಕ್ಕಿಂತ ಮುಂಚೆನೆ ಎದ್ದು ಒಂದಿಷ್ಟು ಸೂರ್ಯೋದಯವನ್ನ ನೋಡ್ತಾ ಕೂತ್ಕೊಂಡ್ರೆ, ಸೂರ್ಯೋದಯದ ಸಮಯವನ್ನು ನೋಡ್ತಾ ಕೂತ್ಕೊಂಡ್ರೆ ಅಲ್ಲಿ ಏನು ಇಲ್ಲ, ಎಲ್ಲ ಶೂನ್ಯತೆಯನ್ನ ಬಿಟ್ರೆ ಅಲ್ಲಿ ಏನೂ ಇಲ್ಲ. ಆದರೆ ಪ್ರಚಂಡ ಶಕ್ತಿಯನ್ನು ಒಳಗೊಂಡಂತಹ ಒಂದು ಸೂರ್ಯ ಇಡೀ ಜಗತ್ತಿಗೆ ಬೆಳಕನ್ನ ಕೊಡ್ಲಿಕ್ಕೆ ಬರ್ತಾನೆ. ಅದು ಸಹಿತ ಧ್ಯಾನವೇ. ಕೂತಿದ್ರೆ ಸಾಕು, ಅದು ಸಹ ಧ್ಯಾನವೇ. ಈ ರವಿ ಕಾಣದ್ದನ್ನ ಕವಿ ಕಂಡ ಅಂತ ಹೇಳ್ತಾರಲ್ಲ, ಹಂಗೆ ಕವಿಗಳಿಗೆ ಅಷ್ಟೊಂದು ಒಂದು ಪದ ಸಂಗ್ರಹ ಹೆಂಗೆ ಬರುತ್ತೆ ಅಂತ ಅಂದ್ರೆ, ಅವರು ಪ್ರಕೃತಿಯ ಸೊಬಗನ್ನ ನೋಡ್ತಾ ಇರ್ತಾರೆ, ಧ್ಯಾನಾಸಕ್ತರಾಗಿರ್ತಾರೆ. ಹಾಗಾಗಿ ಪ್ರಕೃತಿಯ ಮೂಲಕ ಅವರಿಗೆ ಅಂತಹ ಒಂದು ಜ್ಞಾನ ಬಂತು. ಅಲ್ಲೂ ಸಹಿತ ಧ್ಯಾನ ಆಗುತ್ತೆ. ಸೂರ್ಯೋದಯವನ್ನ ನೋಡ್ತಾ ಕೂತ್ಕೊಂಡ್ರೆ ಧ್ಯಾನ ಘಟಿಸುತ್ತೆ. ಸೂರ್ಯಾಸ್ತವನ್ನ ನೋಡ್ತಾ ಕೂತ್ಕೊಂಡ್ರೆ, ವೀಕ್ಷಣೆ ಮಾಡ್ತಾ ಕೂತ್ಕೊಂಡ್ರೆ ಧ್ಯಾನ ಘಟಿಸುತ್ತಾ. ಎಲ್ಲಿ ಧ್ಯಾನ ಇಲ್ಲ, ಎಲ್ಲ ಕಡೆಗೂ ಧ್ಯಾನ ಅನ್ನೋದು ಹಾಸುಹೊಕ್ಕಾಗಿದೆ ಸ್ನೇಹಿತರೆ. ನಾವು ನೋಡುವಂತಹ ದೃಷ್ಟಿಕೋನವನ್ನ ಬದಲಾಯಿಸ್ಕೊಂಡ್ರೆ ಇಡೀ ಜಗತ್ತೇ ಸುಂದರವಾಗಿ ಕಾಣಿಸುತ್ತೆ. ಅದೇ ಧ್ಯಾನ. ಒಂದು ಗಿಳಿ ಮತ್ತೆ ಒಂದು ಗೂಬೆ ಎರಡು ಕೂಡ ಒಂದೇ ಗಿಡದಲ್ಲಿ ವಾಸ ಮಾಡ್ತಿದ್ವಂತೆ. ಆ ಗಿಳಿ ಗೂಬೆಗೆ ಕೇಳ್ತಂತೆ, ಏನಿದ್ದು ಏನ್ ಪ್ರಯೋಜನ, ನೀನು ಈ ಸುಂದರವಾದ ಜಗತ್ತನ್ನ ನೋಡ್ಲಿಕ್ಕೆ ನಿನಗೆ ಹಗಲಲ್ಲಿ ಆಗೋದಿಲ್ಲ, ಏನ್ ಮಾಡೋದು, ನಿನಗೆ ಮುಂಜಾನೆ ಸಮಯ ಆಯ್ತಂದ್ರೆ ನಿನ್ನ ಕಣ್ಣು ಕಾಣೋಲ್ಲ, ನೀ ಏನ್ ಮಾಡ್ತೀಯಾ ಅಂತ ಕೇಳ್ತಂತೆ ಗಿಳಿ. ಆದ್ರೆ ಗೂಬೆಗೆ ಮುಂಜಾನೆ ಬೆಳಗ್ಗೆ ಟೈಮು ಕಣ್ಣು ಕಾಣಿಸಲ್ಲ. ಅವು ರಾತ್ರಿ ಮಾತ್ರ ಗೂಬೆಗೆ ಕಣ್ಣು ಕಾಣಿಸೋದು. ಅದೆಲ್ಲರಿಗೂ ಗೊತ್ತಿರೋ ಅಂತ ವಿಚಾರ. ಗಿಳಿ ಕೇಳ್ತಂತೆ, ಎಷ್ಟು ಸುಂದರವಾದ ಜಗತ್ತೈತೆ, ಇದು ಸುಂದರವಾದ ಜಗತ್ತಿನಲ್ಲಿ ನಿನಗೆ ಇದನ್ನೆಲ್ಲ
ನೋಡೋಕೆ ಆಗೋದೇ ಇಲ್ಲ, ಏನ್ ಮಾಡ್ತೀಯ ನೀನು, ಎಂತ ಬದುಕು ನಿಂದು ಅಂತ ಗಿಳಿ ಹೇಳ್ತಂತೆ. ಗೂಬೆ ಹೇಳ್ತಂತೆ, ನಿಮಗೆ ಸೂರ್ಯೋದಯ ಆದ್ಮೇಲೆ ಪ್ರಕೃತಿ ಸೌಂದರ್ಯವನ್ನು ನೋಡುವಂತಹ ಒಂದು ಸಾಮರ್ಥ್ಯ ಐತೆ ಅಂತ ಅಂದ್ರೆ ನನಗೂ ಒಂದು ಪ್ರಕೃತಿ ಸಾಮರ್ಥ್ಯ ಐತೆ. ಅದೇನಂತಂದ್ರೆ ಕತ್ತಲಾದಾಗ್ಲೂ ಸಹಿತ ಅದೇ ಪ್ರಕೃತಿ ಸೌಂದರ್ಯವನ್ನ ಸವಿಯುವಂತಹ ಶಕ್ತಿಯನ್ನ ನನಗೆ ಈ ಪ್ರಕೃತಿ ಕೊಟ್ಟೈತೆ. ಹಗಲೆಲ್ಲ ನನ್ನೊಳಗೆ ನಾ ಇರ್ತೀನಿ, ರಾತ್ರಿ ಎಲ್ಲ ನೀವು ನೋಡಲಾರದಂಥದ್ದನ್ನ, ಈ ಪ್ರಕೃತಿಯ ಸೊಬಗನ್ನ, ಪ್ರಕೃತಿಯಲ್ಲಿ ನಡೆಯುವಂತಹ ಅದ್ಭುತವಾದ ಒಂದು ವಿಸ್ಮಯಗಳನ್ನ ನಾನು ನೋಡಿ ಖುಷಿ ಪಡ್ತೀನಿ. ಪ್ರಕೃತಿ ನನಗೆ ಅಂತಹ ಒಂದು ಸಾಮರ್ಥ್ಯವನ್ನ ಕೊಟ್ಟೈತೆ, ಅಷ್ಟೇ ಸಾಕು. ಇಂತಹ ಒಂದು ದೃಷ್ಟಿಕೋನವನ್ನ ಬೆಳೆಸುವುದು ಯಾವುದು ಅಂತ ಅಂದ್ರೆ ಧ್ಯಾನ. ನಾವು ಈ ಭೂಮಂಡಲಕ್ಕೆ ಬರುವುದೇ ಪರಿಪೂರ್ಣವಾಗಿರುವುದಕ್ಕೆ. ಪೂರ್ಣ ಮದಃ ಪೂರ್ಣ ಮಿದಃ ಅಂದ್ರೆ ಪೂರ್ಣರಾಗಿದ್ದವರು ಇನ್ನೊಂದಷ್ಟು ಪರಿಪೂರ್ಣತೆಯನ್ನ ಹೊಂದುವುದಕ್ಕೆ ನಾವು ಈ ಭೂಮಂಡಲಕ್ಕೆ ಬರ್ತೀವಿ. ಭೂಮಿಗೆ ಬಂದು ನಾವು ಅದು ಮಾಡಬೇಕು, ಇದು ಮಾಡಬೇಕು, ಹೋಗಿ ಪ್ರಾಪಂಚಿಕತೆ ಎಲ್ಲವೂ ಬೇಕು, ಎಲ್ಲ ವ್ಯವಸ್ಥೆಗಳು ಬೇಕು, ಅದರ ಮಧ್ಯೆ ನಾವು ಯಾರು ಅನ್ನೋದನ್ನ ಮರಿದಂಗೆ ಇರ್ಬೇಕಷ್ಟೇ. ಮರ್ತೀವಿ ಅಂತ ಅಂದ್ರೆ ಮತ್ತೆ ಬರ್ಬೇಕಾಗುತ್ತೆ ಈ ಭೂಮಂಡಲಕ್ಕೆ. ಪದೇ ಪದೇ ಬಂದು ಹೋಗುವಂತಹ ಒಂದು ಪ್ರಯಾಣ ಐತೆ. ಇದು ಸಾಧಾರಣವಾದಂತಹ ಒಂದು ಪ್ರಯಾಣ ಅಲ್ಲ, ಬಹಳಷ್ಟು ಕಠಿಣತೆಗಳನ್ನು ಎದುರಿಸಬೇಕಾಗುತ್ತೆ. ಹೌದು, ಹಾಗಾಗಿ ಧ್ಯಾನ ಎಲ್ಲೆಡೆ ಧ್ಯಾನ. ಕೂತ್ರು ಧ್ಯಾನ, ನಿಂತರು ಧ್ಯಾನ, ನಡೆದ್ರು ಧ್ಯಾನ. ಧ್ಯಾನ ಮಾತಾಡುವಿಕೆಯಲ್ಲೂ ಧ್ಯಾನ, ನೋಡುವಿಕೆಯಲ್ಲೂ ಧ್ಯಾನ, ಎಲ್ಲವೂ ಸಹ ಧ್ಯಾನಮಯ. ಅದಕ್ಕೆ ಇಂಗ್ಲಿಷ್ನಲ್ಲಿ ಒಂದು ಪದ ಬಳಸ್ತಾರೆ, ಏನು ಅಂದ್ರೆ ಅವೇರ್ನೆಸ್ ಅಂತ, ಜಾಗೃತಿ. ಇನ್ನೊಂದು ಶಬ್ದ ಹೇಳ್ತಾರೆ ಮೈಂಡ್ಫುಲ್ನೆಸ್, ಅಂದ್ರೆ ಸ್ಥಿತಿ ಪ್ರಜ್ಞ. ಸ್ಥಿತಿ ನಮ್ಮ ಪ್ರಜ್ಞೆಯನ್ನ ಸ್ಥಿರವಾಗಿ ಇಟ್ಕೊಂಡಿತ್ತು ಅಂತಂದ್ರೆ ಅದು ಸಹಿತ ಧ್ಯಾನವೇ. ಆಗ್ಲೇ ಗೂಬೆ ಹೇಳ್ತಲ್ಲ, ಏನಿದು ನನ್ನ ಬೆಳಗಿನಾಗ ಈ ಪ್ರಕೃತಿ ನೋಡಕ್ ಆಗ್ಲಿಲ್ಲ ಅಂತ ಹೇಳಲಿಲ್ಲ. ಅದು ಪ್ರಕೃತಿ ಒಬ್ಬೊಬ್ಬರಿಗೆ ಒಂದೊಂದು ಶಕ್ತಿಯನ್ನ ಕೊಟ್ಟಿದೆ ಸ್ನೇಹಿತರೆ. ನಮ್ಮೊಳಗೂ ಅಷ್ಟೇ ಅಪಾರವಾದ ಶಕ್ತಿ ಇದೆ, ನಿಮ್ಮೊಳಗೂ ಒಂದೇ ಒಳ್ಳೆ ಜ್ಞಾನ ಶಕ್ತಿ ಇದೆ. ಈ ಭೂಮಂಡಲಕ್ಕೆ ಬೇಕು ಒಂದು ಜ್ಞಾನ. ಹಾಗಾಗಿ ಆ ಜ್ಞಾನವನ್ನ ಪಡೆದುಕೊಳ್ಳುವುದರ ಕಡೆ ಗಮನ ಇರಲಿ. ಏರಿಳಿತಗಳು ಇರುವುದು ಸಹಜ ಸ್ನೇಹಿತರೆ. ನಾವು ಈ ಭೂಮಂಡಲಕ್ಕೆ ಹಲವಾರು ಪಾಠಗಳನ್ನ ಕಲಿತಾ ಬರ್ತೀವಿ. ಅವರವರ ಆತ್ಮದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರಿಗೆ ಪಾಠಗಳು ಅಂತ ಇರ್ತವೆ, ಕಲಿಯುವಿಕೆಗೆ ಅನ್ನೋದು ಇರ್ತದೆ. ಈ ಪಾಠಗಳಿಂದ ನಾವು ಜ್ಞಾನವನ್ನ ಪಡ್ಕೊಳ್ತಾ ಇರಬೇಕು, ಆಗ ನಾವು ಪರಿಪೂರ್ಣ ಆಗೋದು ಸ್ನೇಹಿತರೆ. ಅದಕ್ಕೆ ಯಾವುದು ಸಹಾಯ ಮಾಡ್ತಪ್ಪ ಅಂತ ಅಂದ್ರೆ ಈ ಧ್ಯಾನ ಸಹಾಯ ಮಾಡುತ್ತೆ. ನಾವು ಎಲ್ಲೋ ಹೋದ್ರೂ ಮತ್ತೆ ಬರೋದು ಅಲ್ಲೇ ಧ್ಯಾನದ ವಿಷಯಕ್ಕೇನೆ. ಯಾಕೆಂದ್ರೆ ಎಷ್ಟೋ ಜನ ಮಹಾತ್ಮರು ಹೇಳಿದ್ದಾರೆ, ಪುರಾಣ ಪ್ರವಚನಗಳಲ್ಲಿ, ವೇದಗಳಲ್ಲಿ ಎಲ್ಲದರಲ್ಲೂ ಕೂಡ ಉಲ್ಲೇಖ ಸಹ ಮಾಡಿದ್ದಾರೆ. ಧ್ಯಾನ, ನಿನ್ನೊಳಗೆ ನೀನು ಹೋಗ್ಬೇಕಂದ್ರೆ ಯಾವುದನ್ನ ಅನುಸರಿಸಬೇಕು ಅಂದ್ರೆ ಧ್ಯಾನವನ್ನೇ ಅನುಸರಿಸಬೇಕು. ಅದು ಬಿಟ್ರೆ ಬೇರೆ ಮಾರ್ಗ ಇಲ್ಲ. ಹಾಗಾಗಿ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಎಲ್ಲ ವ್ಯವಸ್ಥೆಗಳ ಜೊತೆಗೆ ಹಾಯಾಗಿರುವಂತಹ ಒಂದು ಬರುವಂತಹ ಏರಿಳಿತಗಳ ಜೊತೆಗೆ ಸ್ಥಿರತೆಯನ್ನ ನಾವು ಇರುವುದನ್ನ ಅಭ್ಯಾಸ ಮಾಡಿ. ಯಾಕಂದ್ರೆ ನಾವು ಪರಿಪೂರ್ಣರಾಗಿರುವುದಕ್ಕೆ ಇಲ್ಲಿಗೆ ಬಂದಿರೋದು, ಯಾರು ಪರಿಪೂರ್ಣರಲ್ಲ. ನಾವು ಈ ಭೂಮಂಡಲಕ್ಕೆ ಮತ್ತೆ ಬರುವುದಿಲ್ಲ. ಇರಬೇಕು, ಎಲ್ಲವೂ ಬೇಕು ಜೀವನಕ್ಕೆ. ಸಿರಿ ಬೇಕು, ಸಂಪತ್ತು ಬೇಕು, ಸಂಗ್ರಹ ಬೇಕು, ಒಳ್ಳೆ ವ್ಯವಸ್ಥೆ ಬೇಕು, ಎಲ್ಲ ವ್ಯವಸ್ಥೆ ಬೇಕು. ಮಧ್ಯೆ ನಾವು ಯಾರು ಅನ್ನುವಂತಹ ಒಂದು ಜ್ಞಾನದ ಅರಿವು, ಜಾಗೃತಿ ನಿರಂತರವಾಗಿರ್ಬೇಕು. ಅದಕ್ಕೆ ಧ್ಯಾನ ಅಭ್ಯಾಸ ಮಾಡೋದ್ರೆ ಬೇರೆ ಯಾವುದಕ್ಕೂ ಅಲ್ಲ, ಅದನ್ನ ಪಡ್ಕೊಳ್ಳೋದಕ್ಕೆ. ಅದನ್ನ ಪಡ್ಕೊಂಡು ಧ್ಯಾನ ಅಭ್ಯಾಸ ಮಾಡ್ತಾ ಹೋದ್ರೆ ಶೂನ್ಯ ಪರಿಶುದ್ಧತೆ, ನಮ್ಮ ಸ್ವಚ್ಛ ಚಿತ್ರಣ, ಅದನ್ನ ಕಂಡುಕೊಳ್ಳುವುದಕ್ಕೆ ಧ್ಯಾನ ಬೇಕು. ಹಾಗಾಗಿ ಏರಿಳಿತಗಳ ನಡುವೆ ಜೀವನದಾಗೆ ಎಷ್ಟೋ ಏರಿಳಿತಗಳು ಬರ್ತವೆ. ಆ ಎಲ್ಲ ಏರಿಳಿತಗಳ ಮಧ್ಯೆ ಸ್ಥಿರವಾಗಿರುವುದನ್ನು ಕಲಿಸುವುದೇ ಧ್ಯಾನ. ಪ್ರತಿ ದಿವಸ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಮಯ ಧ್ಯಾನವನ್ನ ಮಾಡಿದ್ರೆ, ಏನೇ ಸಮಸ್ಯೆ ಬಂತ ಅಂದ್ರು, ಒಂದಿಷ್ಟು ಗೊಂದಲ ಅಂತ ಅಂದ್ರು, ಕಣ್ಣು ಮುಚ್ಚಿ ಉಸಿರಿನ ಕಡೆ ಗಮನ ಕೊಟ್ಟಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಪರಿಹಾರ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ನಾವು ರಾತ್ರಿ ಸಮಯದಲ್ಲಿ ಆಕಾಶವನ್ನ ನೋಡ್ತಾ ಕೂತ್ಕೊಂಡ್ರೆ ಆಗ್ಲೂ ಸಹಿತ ನಮ್ಗೆ ಧ್ಯಾನ ಕಟ್ಟಿಸುತ್ತಾ ಹೋಗುತ್ತೆ. ಅದು ಕೂಡ ಧ್ಯಾನವೇ. ಎಲ್ಲಿಯೋ ಸಹ ಧ್ಯಾನ, ಎಲ್ಲಿ ನೋಡಿದಲ್ಲಿ ಧ್ಯಾನ. ನೀವು ನೋಡುವಿಕೆಯಲ್ಲಿ ಧ್ಯಾನ ಏನಪ್ಪಾ ಅಂದ್ರೆ ಧ್ಯಾನಂ ನಿರ್ವಿಷಂ ಮನಹಂ ಅಂತ. ಅಂದ್ರೆ ಧ್ಯಾನ ಅಂದ್ರೆ ಏನು ಅಂದ್ರೆ ಮನಸ್ಸಿನಲ್ಲೇ ನಡೀತಾ ಇರ್ತಕ್ಕಂತಹ ಹಲವಾರು ವಿಷಯಗಳನ್ನ ನಿಲ್ಲಿಸಿ ನಮ್ಮನ್ನ ಒಂದೇ ಕಡೆಗೆ ನೆಲೆಗೊಳಿಸುವುದೇ ಧ್ಯಾನ. ಅದು ಯಾವಾಗಲಾದರೂ ಘಟಿಸಬಹುದು. ಕಣ್ಣು ಮುಚ್ಚಿ ಕುಳಿತಾಗಲಾದರೂ, ಕಣ್ಣು ತೆರೆದು ನೀವು ಏನನ್ನಾದರೂ ನೋಡ್ತಾ ಇರಬೇಕಾದ್ರೂ ನಾವು ಧ್ಯಾನ ಮಾಡ್ಬೋದು. ಸೊ ಸ್ನೇಹಿತರೆ, ಈ ಧ್ಯಾನದ ಜೊತೆಗೆ ಒಂದಿಷ್ಟು ಒಳ್ಳೆಯ ಆಧ್ಯಾತ್ಮಿಕ ಪುಸ್ತಕಗಳು ಅಧ್ಯಯನ ಕೂಡ ಮಾಡಬೇಕು. ನಮ್ಮ ಗುರುಗಳು ಒಂದು ಮಾತು ಹೇಳಿದ್ರು, ಧ್ಯಾನ ಸ್ವಾಧ್ಯಾಯ ಮತ್ತು ಸಜ್ಜನ ಸಾಂಗತ್ಯ. ಇವು ಏನು ಮಾಡ್ತವೆ ಅಂತಂದ್ರೆ ಒಬ್ಬ ಸಾಧಕನಿಗೆ, ಒಬ್ಬ ಧ್ಯಾನ ಆಸಕ್ತನಿಗೆ ಇನ್ನಷ್ಟು ಆಳವಾಗಿ ಧ್ಯಾನಕ್ಕೆ ಹೋಗ್ಲಿಕ್ಕೆ ಸಹಾಯ ಮಾಡ್ತವೆ. ಹಾಗಾಗಿ
ಈ ಒಂದು ಅಭ್ಯಾಸಗಳು ಇರಲೇಬೇಕು ಅಂತ ಸೂರ್ಯೋದಯ ಬ್ರಾಹ್ಮಿ ಮುಹೂರ್ತದಲ್ಲಿ ಮುಂಜಾವಿನ ಸಮಯದಲ್ಲಿ ಎದ್ದು ಧ್ಯಾನವನ್ನು ಎಷ್ಟೋ ಜನ ಸಾಧಕರು ಅಭ್ಯಾಸ ಮಾಡ್ತಾರೆ. ಅದು ಬಹಳ ಒಳ್ಳೆಯ ಅಭ್ಯಾಸ. ಆ ಸಮಯದಲ್ಲಿ ಧ್ಯಾನ ಅಭ್ಯಾಸ ಮಾಡಿದರೆ ಆಳವಾದ ಸ್ಥಿತಿಯನ್ನು ಘಟಿಸುತ್ತೆ, ಮತ್ತೆ ಮನಸ್ಸು ಬೇಗ ಸ್ಥಿರತೆಗೆ ಬರ್ತದೆ. ಹಾಗೆ ಆ ಸಮಯದಲ್ಲಿ ಎದ್ದು ನಾವು ಧ್ಯಾನ ಅಭ್ಯಾಸವನ್ನು ಮಾಡಬಹುದು. 24 ಗಂಟೆಗಳಲ್ಲಿ ಯಾವ ಸಮಯದಲ್ಲಾದರೂ ನಾವು ಧ್ಯಾನ ಅಭ್ಯಾಸ ಮಾಡ್ಬೋದು. ಆದರೆ ನಮಗೆ ಒಂದಿಷ್ಟು ಆಸಕ್ತಿ ಐತೆ, ನಾವು ಹೇಳ್ತೀವಿ ಎದ್ದೇಳ್ತೀವಿ, ಆ ಹೊತ್ತಿನಲ್ಲಿ ಎದ್ದು ಧ್ಯಾನಾಭ್ಯಾಸ ಮಾಡ್ತೀವಿ ಅಂದರೆ ಆಗಲೂ ಸಹಿತ ಧ್ಯಾನಾಭ್ಯಾಸವನ್ನು ಮಾಡ್ಬೋದು. ಇಲ್ಲಿ ಜ್ಞಾನೋದಯ ಅಂದರೆ ಏನು ಅಂತ ಹೇಳಿ ಬುದ್ಧನನ್ನು ಒಬ್ಬರು ಕೇಳ್ತಾರೆ. ಅವ್ರು ಹೇಳಿದ್ದೇನು ಅಂದರೆ ಅಂತಹ ಒಂದು ನೋವು ನಲಿವುಗಳ ಸಂಗಮ ಅಂತ ಹೇಳ್ತಾರೆ. ಅನಂತ ನೋವು ನಲಿವುಗಳ ಸಂಗಮ, ಅದುವೇ ಜ್ಞಾನೋದಯ. ಜ್ಞಾನೋದಯ ಅಂತ ಅಂದರೆ ಒಂದೇ ಜಾಗದಲ್ಲಿ ಕೂತಾಗ ಒಂದೇ ಸಾರಿ ಘಟಿಸುವಂಥದ್ದಲ್ಲ. ಎಷ್ಟೋ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ, ಅದರಿಂದ ಪಾಠ ಕಲಿತಾ ಇರ್ತೀವಿ, ಪರಿಶುದ್ಧರಾಗ್ತಾ ಇರ್ತೀವಿ. ಇದೇ ಜ್ಞಾನೋದಯ. ಒಂದೊಂದು ಹೆಜ್ಜೆಗಳು ಸಾಕಷ್ಟು ಜ್ಞಾನವನ್ನು, ಶಕ್ತಿಯನ್ನು ಪಡ್ಕೊಂಡಂತಹ ಒಂದು ಆತ್ಮ ಪ್ರಬಲ ಆಗ್ತಾ ಹೋಗುತ್ತೆ. ನಾವು ಏನನ್ಬೋದು ಅಂದರೆ ನಾವು ಎಷ್ಟು ದಿವಸ ಧ್ಯಾನ ಮಾಡ್ತೀವಿ, ತಿಂಗಳಿಂದ ಮಾಡ್ತೀವ, ವರ್ಷಕ್ಕೆ ಮಾಡ್ತೀವ, ಏನು ಅನ್ನಿಸ್ತಾ ಇಲ್ಲ ಅಂತ ನಾವು ಅನ್ಕೋಬಹುದು. ಆದರೆ ನಮ್ಮ ಆತ್ಮದಲ್ಲಿ ಒಂದಿಷ್ಟು ಶಕ್ತಿ ಅನ್ನುವಂಥದ್ದು ಸಂಗ್ರಹ ಆಗುತ್ತೆ, ಅದು ನಮಗೆ ಗೊತ್ತಾಗೋದಿಲ್ಲ. ಸಂಗ್ರಹ ಆದಂಥ ಶಕ್ತಿ ಒಂದೇ ಸಮಯದಲ್ಲಿ ನಮ್ಮ ಮುಂದೆ ವ್ಯಕ್ತ ಆಗುತ್ತೆ. ಅಲ್ಲಿಯವರೆಗೆ ಸಾಧನೆಯನ್ನು ನಿಲ್ಲಿಸಬೇಡ್ರಿ. ಧ್ಯಾನ ಅನ್ನೋದು ಉಸಿರಿನ ಕೊನೆಯ ಉಸಿರು ಇರುವವರೆಗೂ ಇರಲಿ. ಎಷ್ಟೋ ಜನ ಸಾಧಕರು ಈಗಲೂ ಸಹಿತ ಧ್ಯಾನ ಮಾಡೋದನ್ನು ಇನ್ನೂ ಬಿಟ್ಟಿಲ್ಲ. ಅನುಭವಕ್ಕೆ ಬರಬೇಕು ಅಂದರೆ ನಾವು ಸ್ವತಃ ಸಾಧನೆ ಮಾಡಬೇಕು. ಬಹಳ ಗೊಂದಲ ಸೃಷ್ಟಿ ಮಾಡಿಕೊಳ್ಳದೆ ಪ್ರತಿದಿನ ನಮ್ಮ ದಿನ ಜೊತೆಗೆ ಒಂದಿಷ್ಟು ಸಮಯವನ್ನು ಮಾಡಿಕೊಂಡು ಧ್ಯಾನ ಅಭ್ಯಾಸ ಮಾಡ್ತಾ, ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳ ಅಧ್ಯಯನನ ಒಂದಿಷ್ಟು ಮಾಡ್ತಾ, ಸಜ್ಜನ ಸಾಂಗತ್ಯ ಅನ್ನೋದು ಇರಲಿ. ಮುಂದಿನ ವಿಡಿಯೋದಲ್ಲಿ ಸಿಗುವೆ ಸ್ನೇಹಿತರೆ. ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.